ಅಂದರೆ ಯಾವ ಥರ ಕೊಳ್ತೋಗುತ್ತೆ ಅಂತ ಇದು. ನೀರು ಜಾಸ್ತಿ ಆದರೆ ಇದೇ ಜಾಗದಲ್ಲಿ ನೀರು ಜಾಸ್ತಿ ಕೊಳ್ತೋಗೋದೆ, ಇಲ್ಲಿ ನೀರಿಲ್ಲ ಚೆನ್ನಾಗಿ ಡೆವಲಪ್ ಆಯ್ತದೆ. ಇಷ್ಟೇ ವ್ಯತ್ಯಾಸ ನೋಡಿ. ಅದು ಅದಕ್ಕೂ ನೀರು ಜಾಸ್ತಿ ಆಗೋದೆ, ಬೆಳವಣಿಗೆ ಆಗಿಲ್ಲ. ಇಲ್ಲಿ ನೋಡಿ ಶೀತ ಆಗಿ ಇಲ್ಲಿ ನೋಡಿ ಸುಳಿ ಎಲೆ ಯಾವಾಗ ಒಣಗೋಯ್ತದೆ ಇದು ನೀರು ಜಾಸ್ತಿ ಆಯಿತು ಅಂತ. ಇದು ಈ ಎಲ್ಲೋ ಕಲರು ಕಪ್ಪು ಬಣ್ಣಕ್ಕೆ ತಂಗಾದ್ರೆ ಹಳದಿ ಕಲರ್ ಆದರೆ ನೀರು ಕಡಿಮೆ ಆಗಿದೆ. ಇದು ಸುಳಿ ಹೋಗಿದೆ ಈಗ ಹೋಯ್ತಾ ಇದೀಗ ಆಯ್ತಾ. ಇದನ್ನ ನೋಡ್ಕೊಳ್ಳೋದು ಹೆಂಗೆ, ನೀವು ನನ್ನಂಗೆ ಹಿಡ್ಕೊಳ್ಳಿ, ಸುಮ್ಮನೆ ಹಿಡ್ಕೊಳ್ಳಿ. ನೋಡಿ ಇಲ್ಲಿ ಹಸಿರಿದೆ, ಒಂದು ಪೆನ್ನು ತುದಿ ಅಷ್ಟಿದ್ರೆ ಬರ್ತದೆ ಗಿಡ ಅಂತ ನೋಡಿ. ಇಲ್ಲಿ ಅಥವಾ ಇಲ್ಲಿಗೆ ನೋಡಿ ಬರ್ಮಣ್ಣು ಹಾಕಿ, ಬರ್ಮಣ್ಣು ಹಾಕ್ಬೇಕು, ಧೂಳ್ನಂಗಿರೋದು. ಇಲ್ಲ ಅದು ಹಸಿ ಆಯಿತು, ಧೂಳು ಈ ಕಡೆ ಧೂಳು ಬಿಡಿ. ಹಾಂ ಅದು ಹಾಕಿ ಅದೇ ಬೇಡ. ಹಾಂ ಬಿಡಿ ಸರ್, ಈಗ ಸಾಕು ಅಯ್ಯೋ ಅಮ್ಮಕ್ಕೆ ಬಿಡೋ, ಇಲ್ಲಾಂದ್ರೆ ಹಂಗೆ ಕಲ್ಸ್ಕೊಂಡು ಮಾಡ್ದಂಗೆ ಆಗ್ಬಿಡ್ತದೆ. ನೋಡಿ ಅಲ್ಲಿ ನೀರು ಜಾಸ್ತಿ ಇದ್ದಿದ್ದಕ್ಕೆ ಸುಳಿ ಹೋಗಿತ್ತು, ಇದಕ್ಕೆ ನೀರಿಲ್ಲ. ಹೊರಗಡೆ ಗಿಡ ಎಲೆಗಳು ಒಣಗ್ತಾಯಿದೆ ಇಲ್ಲಿ ನೋಡಿ. ಇವೆಲ್ಲ ನೀರು ಇಲ್ಲದೇ ಹೆಂಗೆ ಆಗ್ತಿರೋದು. ಸರಿಗೆ ಈ ಥರ ಗಿಡ ಕೊಟ್ಟಿದ್ದು, ಈ ಥರ ಬಾಳೆ ಗಿಡಗಳನ್ನ ಕೊಟ್ಟಿದ್ದು ನಾವು. ಇಷ್ಟು ಸಣ್ಣ ಗಿಡ ಇದು ಹೆಂಗೆ ಮಡಗಿದ್ದಾರೆ ನೋಡಿ. ಈ ಥರ ಗಿಡಗಳನ್ನ ಕೊಟ್ಟು ಅವ್ರ ತಗೊಂಬಂದು ನಾಟಿ ಮಾಡಿದ್ದಾರೆ, ತೋರಿಸ್ತೀನಿ. ಸಣ್ಣ ಗಿಡಗಳು ನಾಟಿ ಮಾಡಿದ್ರೆ ನೋಡಿ ಈ ಥರ ಬರುತ್ತೆ. ನಮ್ಮದು 9902038931 KR ನಗರ VR ಆರ್ಗಾನಿಕ್ ನರ್ಸರಿ ಫಾರ್ಮ್. ನೋಡಿ ಒಂದು ತಿಂಗಳಿಗೆ ಎಷ್ಟೆಲೆ ಸ್ಟೆಮ್ ಹೆಂಗೆ ಬಂದಿದೆ ನೋಡಿ. ಇಲ್ಲಿ ನೋಡಿ ಸ್ಟೆಮ್ಮು ಇದು ಅರ್ಧ ಇಂಚು ಬಂದಿದೆ, ಹತ್ತತ್ರ ಕೆಲವು 3/4 ಇಂಚವೆ. ಅಲ್ಲಿ ಆ ಕಡೆ ಹೋಗಿ ನೋಡಿದ್ದು ಮೊದಲನೇದು ಒಂದು ಯಾವುದೋ ಒಂದು ನೋಡೋದು, ಅದು 3/4 ಇಂಚು ಸ್ಟೆಮ್ ಬಂದಿದೆ. ಅರ್ಧ ಇಂಚು 3/4 ಇಂಚು ಇದು ನೋಡಿ 3/4 ಇಂಚೇ ಬರುತ್ತೆ ಹತ್ತತ್ರ ನೋಡಿ. ಇಲ್ಲಿ 3/4 ಇಂಚಿದೆ, ಎಲೆಗಳೆಲ್ಲ ಚೆನ್ನಾಗಿ ಬರ್ತಾಯಿದೆ. ಬಾಳೆ ಗಿಡದ ಮಾಹಿತಿ ಏನೇ ಬೇಕು ಅಂದರೆ 9902038931 KR ನಗರ ಲೊಕೇಶನ್ದಲ್ಲಿ ಕರೆ ಮಾಡಿ. VR ಆರ್ಗಾನಿಕ್ ನರ್ಸರಿ ಫಾರಮ್ KR ನಗರ. ನೋಡಿ ಅತಿ ದೊಡ್ಡ ಗಿಡ ನಾಟಿ ಮಾಡಿದ್ರೆ ಈ ಥರ ಸುಳಿ ಹೋಗಿ ಪಕ್ಕದಲ್ಲಿ ಬರ್ತವೆ ಕೆಲವು. ಇದು ನೋಡ್ಕೊಳ್ಳಿ, ನೀರು ಕಡಿಮೆ ಕೊಡಿ. ಜೀನೇನು ನೋಡಿ ಸರ್, ಇದು ಸೂರ್ಯನ ಕಿರಣಕ್ಕೆ ಹಿಂಗೆ ಯಾರದು ಇದು ಇದೇನು ಸಮಸ್ಯೆ ಹಾಕಿಲ್ಲ ಸರ್. ದಕ್ಷಿಣ ದಿಕ್ಕಿನದಾಗೆ ಸೂರ್ಯನ ಕಿರಣಗಳು ಬಿದ್ದಾಗ ಹಿಂಗಾಗುತ್ತೆ ಸನ್ಬರ್ನ್ ಅಂತ, ಅದೇನು ಸಮಸ್ಯೆ ಹಾಕಿಲ್ಲ ಸರ್. ಅದು ಈ ಥರ ಆಯ್ತದೆ, ಈ ಥರ ಏನೂ ತೊಂದರೆ ಆಗೋಲ್ಲ. ಅದಕ್ಕೆ ನಿಮ್ಗೇನು ಅದೇನು ಸಮಸ್ಯೆ ಆಯಿತು ಅಂತೇನು ಅನ್ಕೊಬಿಡಿ ಸರ್. ಸರ್ ಈಗ ನಿಮ್ಗೆ ಆ ಸಣ್ಣ ಗಿಡನೂ ತೋರಿಸಿದ್ದೀನಿ, ಈ ಗಿಡ ತೋರಿಸಿದ್ದೀನಿ. ಈಗ ನಾವು ಕೊಟ್ಟಂಥ ಮಾಹಿತಿ ಏನಾದ್ರು ಸರಿ ಅನ್ನಿಸ್ತಾ, ಏನು ಅನ್ನಿಸ್ತು ಸರ್? ಕರೆಕ್ಟಾಗಿ ಸ್ವಲ್ಪ ನಮ್ಗೆ ಧೈರ್ಯ ಬಂತು ಇವಾಗ. ಈಗ ಧೈರ್ಯ ಬಂತೀರಾ? ಏನೇನೋ ಅನ್ಕೊಂಡ್ಬಿಟ್ಟಿದ್ವಿ ಫಸ್ಟ್ ಟೈಮ್ ಅಲ್ವಾ, ಹಾಗಾಗಿ ಈಗೂ ಅಷ್ಟೆಲ್ಲ ಬಿಟ್ಟು ನೋಡೋದು. ಮಣ್ಣು ಕಮ್ಮಿ ಇದೆ ತೆಗೆದುಬಿಟ್ಟು ಮಧ್ಯದಲ್ಲಿ ಚಿವುಟ್ಬಿಟ್ಟು ಅಲ್ವಾ, ಇದು ನೀರು ಜಾಸ್ತಿ ಆಗಿದೆ. ಈಗ ಪಕ್ಕದಲ್ಲಿ ಮರಿ ಬರ್ತಾಯಿದೆ ಆಲ್ರೆಡಿ, ಅದು ಬಿಟ್ಬಿಡಿ. ಅದರ ಪಕ್ಕದಲ್ಲಿ ಮರಿ ಬರ್ತಾಯಿದೆ, ಬಿಟ್ಬಿಡಿ. ಸೊ ಜೊತೆಗೆ ನಿಮಗೆ ಈಗ ನಾವು ಕೊಟ್ಟಂಥ ಗಿಡಗಳು ನನಗಂತೂ 100% ಸಮಾಧಾನವಾಗಿದೆ. ನಿಮ್ಗೇನು ಅನ್ನಿಸ್ತಾ ಇದೆ? ಅದಕ್ಕೆ ಬೇರೆಯವರು ಗಿಡ ತಗೊಳ್ಳೋರಿಗೆ ನಮ್ಮ ಹತ್ರ ತಗೊಂಡ್ರೆ ಒಳ್ಳೆ ಮಾಹಿತಿ ಸಿಗುತ್ತೆ ಅಂತೀರಾ, ಏನಂತೀರಾ? ಖಂಡಿತ. ಈಗ ನಮ್ಗೆ ಏನಾಯ್ತು ಅನ್ಸುತ್ತೋ, ಫಸ್ಟ್ ಟೈಮ್ ತಾನೇ ನಾವು ಮಾಡಿದ್ದು, ನಮ್ಗೆ ಸ್ವಲ್ಪ ಹೆದರಿಕೆ ಇತ್ತು. ಈಗ ನೀವು 20 ವರ್ಷದ ಎಕ್ಸ್ಪೀರಿಯನ್ಸ್, ನೀವು ಬಂದು ನೋಡಿ ಖುಷಿ ಪಟ್ಟ ಮೇಲೆ ನಮಗೆ ಸಿಕ್ಕಾಬಿಡೋ ಸಮಾಧಾನ. ಸರಿ ಸರ್, ಒಳ್ಳೆಯದಲ್ಲಿ ಒಳ್ಳೆ ಗಿಡಗಳೇ ಕೊಟ್ಟಿದ್ದೀರಿ. ಓಕೆ, ಥ್ಯಾಂಕ್ ಯು ಸರ್. ಯಾಕೆ ನಾವು ಚಿಕ್ಕದಾಗಿ ತೊಗೊಂಡಿದ್ದಕ್ಕೂ ಈಗ ಭಾರಿ ಬೆಳವಣಿಗೆ ತೋರಿಸ್ತೆ. ಈಗ ಆ ಚಿಕ್ಕ ಗಿಡನೂ ತೋರಿಸಿದ್ದೀನಿ, ಈಗ ಈ ಗಿಡಗಳು ಹೆಂಗೆ ಡೆವಲಪ್ಮೆಂಟ್ ಆಗಿದೆ ಅದನ್ನು ತೋರಿಸಿದ್ದೀನಿ. ಇದೆಲ್ಲ ಎಲ್ಲ ಬಂದ್ಬಿಟ್ಟಿದೆ, 5 ಎಲೆ ಥರ ಬಂದಿದೆ, ಮರಿನೂ ಕಡಿತಾ ಇದೆ. ಹಾಗಾಗಿ ತುಂಬ ಚೆನ್ನಾಗಿದೆ. ಓಕೆ ಸರ್, ಥ್ಯಾಂಕ್ ಯು. ಯಾರು ಬೇಕಾದ್ರೂ ತೊಗೋಬೋದು. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.